ಸರ್, ನಿಮ್ಮ ಲೈಫ್ನ ಹಲವಾರು ಘಟ್ಟಗಳನ್ನು ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಸೊ ಲೈಫ್ ಜೊತೆಯಲ್ಲಿ ಯಾವಾಗಲೂ ಲೈಫ್ ಸ್ಟೈಲ್ ಕೂಡ ಇರುತ್ತೆ. ಸೊ ನಿಮ್ಮ ಲೈಫ್ ಸ್ಟೈಲ್ ವಿಚಾರಕ್ಕೆ ಬರೋಣ. ಯಾವ ರೀತಿ ನೀವು ಡ್ರೆಸ್ಗಳನ್ನ ಆರಿಸ್ತಾ ಇದ್ರಿ? ಕಾಲೇಜಿನ ನಿಮ್ಮ ಡ್ರೆಸ್ ಸೆನ್ಸ್ ಹೇಗಿತ್ತು? ಯಾವತ್ತಾದ್ರೂ ಬಟ್ಟೆಗೋಸ್ಕರ ಅಪ್ಪ ಅಮ್ಮನ ಹತ್ರ ಹಠ ಮಾಡಿದ್ದು ಉಂಟಾ? ಹೊಡೆತ ತಿಂದಿದ್ದು ಉಂಟಾ? ನಾರ್ಮಲಿ ನಮಗೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಬಟ್ಟೆ ಕೊಡಿಸ್ತಾ ಇತ್ತು. ಯುಗಾದಿ ಹಬ್ಬ ಬಂದರೆ ಮತ್ತು ಆಯುಧ ಪೂಜೆ ಈ ಥರದಲ್ಲಿ ಮಾತ್ರ ನಮ್ಮ ಬಟ್ಟೆ. ಅದು ನಾವು ಒಂದು ತಿಂಗಳು ಮುಂಚೆನೇ ಅಪ್ಲಿಕೇಶನ್ ಹಾಕ್ಬೇಕು ತಂದೆ ತಾಯಿಗೆ. ನಮ್ಮ ತಾಯಿಗೆ ಫಸ್ಟ್ ಹೇಳಬೇಕು, ನಮ್ಮ ತಾಯಿ ತಂದೆ ನೋಡಿ ಮಗು ಏನೋ ಕೇಳ್ತಾ ಇದೆ ಅಂತ. ಇಲ್ಲ ಇವಾಗಲ್ಲ, ಮುಂದಿನ ಹಬ್ಬ ಕೊಡಿಸ್ತೀನಿ ಅಂತ ಎಲ್ಲ ಇದು ಮಾಡೋರು. ನಾವು ಬಿಡದೆ ಹಠ ಮಾಡೇರಿ. ಆಮೇಲೆ ನಮ್ಮನ್ನು ಕರ್ಕೊಂಡು ಹಳ್ಳಿಯಲ್ಲೇ ಒಂದು ಅಂಗಡಿ ಇತ್ತು ಇಲ್ಲಿ, ಅವಾಗ ಅಲ್ಲಿ ಕರ್ಕೊಂಡೋಗಿ ನಮಗೆ ಬಟ್ಟೆ ಕೊಡಿಸೋರು. ಅಯ್ಯೋ ಅದನ್ನು ಅಲ್ಲಿಯೋ ಅವ್ನ ಟ್ರೈಲರ್ ಹತ್ರ ಒಂದು 10 ಸರಿ ಓದ್ತಾ ಇದ್ರಿ. ಹಂಗಿರ್ಬೇಕು. ಬೆಲ್ ಬಾಟಮ್ ಫೇಮಸ್ ಅದು. ನಾವು ಇಷ್ಟಿಷ್ಟಾಗಲ್ಲ ಬಾಟಮ್ ಪ್ಯಾಂಟ್ ನಮ್ಮದು. ಸೊ ನಾವು ಹೇಳ್ತಾ ಇದ್ದೆ, ನಮ್ಮ ಫ್ರೆಂಡ್ಸ್ ಹೇಳ್ತಾಯಿದ್ರು, ಅವನು ಬಾಟಮ್ ಜಾಸ್ತಿ ಇಟ್ಟಿದ್ದಾನೆ, ಅದಕ್ಕಿಂತ ಒಂದು ಇಂಚು ಯಾರು ಇಟ್ಟಿದ್ದಾರೋ ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾ ಇಡು ಅಂತ. ಇಷ್ಟಿಷ್ಟಾಗಲ್ಲ ಒಂದು ಇರೋದು. ಹೊಲ್ಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ತಂದೆ ಹೇಳ್ತಾಯಿದ್ರು, ಯಾಕೋ ಪ್ಯಾಂಟ್ ಹಾಕ್ಕೊಂಡಿದೆಯಲ್ಲ, ಹಂಗೆ ಮನೇನು ಕ್ಲೀನ್ ಮಾಡ್ಕೊಂಡು ಹೊಟ್ಟೋಗ್ಬಿಡು ಅಂದರೆ ಅಷ್ಟು ಅಗಲ ಇರ್ತಾಯಿತ್ತು ಅಂತ ಜೋಕ್ ಮಾಡ್ತಾಯಿದ್ರು. ಬಟ್ಟೆ ನನಗಿಂತ ಮೊದಲಿಂದನೂ ಇಷ್ಟ. ನಾನು ಪ್ಯಾಂಟು ಈ ಥರದ್ದೆಲ್ಲ ಡಾರ್ಕ್ ಕಲರ್ಸ್ನ ನಾನು ಹೆಚ್ಚು ಇಷ್ಟಪಡ್ತಾ ಇದ್ದೆ. ಡಾರ್ಕ್ ಕಲರ್ಫುಲ್ ಆಗಿರೋ ಡ್ರೆಸ್ಗಳನ್ನ ಇಷ್ಟಪಡ್ತಿದ್ದಂಥ ಆರ್ ಅಶೋಕ್ ವೈಟ್ ಆ್ಯಂಡ್ ವೈಟ್ ಹಾಕುವಂಥ ಕಾಲ ಇವಾಗ. ಫಸ್ಟ್ ಎಲೆಕ್ಷನ್ ಇದ್ದಾಗ ನಾನು ಮೇಲೆ ಆಫ್ ಶರ್ಟ್ ಹಾಕ್ತಾ ಇದ್ದೆ, ವೈಟು ಪ್ಯಾಂಟು, ಬ್ಲ್ಯಾಕು ಬ್ಲೂ ಪ್ಯಾಂಟ್ಸನ್ನು ಹಾಕ್ತಾ ಇದ್ದೆ. ಸೊ ಅದರಲ್ಲೇ ಫಸ್ಟ್ ಎಲೆಕ್ಷನ್ ನಂದು ಮುಗಿದೋಯ್ತು. ಸೊ ಅದಾದಮೇಲೆ ನಾನು MLA ಆಗಿ ವಿಧಾನಸೌಧ ಎಲ್ಲ ಹೋದ್ಮೇಲೆ ಒಂದು ಸರಿ ಅವಿನ್ಯೂ ರೋಡಲ್ಲಿ ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ಇಲ್ಲಿ ಬಟ್ಟೆ ಜುಬ್ಬ ಪುಜ್ಜ ಮತ್ತು ವೈಟ್ ಆ್ಯಂಡ್ ವೈಟ್ ಬಂತು. ಸೊ ನಾನು ಹೇಳಿದೆ, ಇಲ್ಲ ಇದೇ ಡ್ರೆಸ್ಸು ನಂದು ಹಂಗೆ ಹಿಂಗೆ ಅಂತ. ಇಲ್ಲ ಒಂದು ಸರಿ ಟ್ರೈ ಮಾಡು ಅಂತ ಒಂದು ಹಾಕ್ಕೊಂಡು ಬಂದೆ ನಾನು. ಎಲ್ಲರೂ ಹೇಳಿದ್ರು ಇದು ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾನು ಅವತ್ತಿಂದ ಜುಬ್ಬಾ ಪೈಜಾಮ್ ವೈಟ್ ಆ್ಯಂಡ್ ವೈಟ್ಗೆ ಶಿಫ್ಟ್ ಆಗಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.